ಈ 5 ವಿಷಯಗಳನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಫಸ್ಟ್, ಜೀವನದಲ್ಲಿ ಯಾವುದಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಎಂಬುದಾಗಿ ವಿಚಾರ ಮಾಡುವಾಗ ಬೇರೆ 10 ಜನರ ಹತ್ರ ಅಭಿಪ್ರಾಯವನ್ನ ಕೇಳಬೇಡಿ. ಏಕೆಂದರೆ 10 ಅಭಿಪ್ರಾಯ ಬೇರೆ ಬೇರೆ ಆದಲ್ಲಿ ಕನ್ಫ್ಯೂಷನ್ ಆಗಿ ನೀವು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಎಡವಿ ಬಿಡ್ತೀರಾ. ಸೆಕೆಂಡ್, ಜೀವನದಲ್ಲಿ ಏನಾದ್ರೂ ಪಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ನೀವು ತ್ಯಾಗ ಮಾಡಲು ಸಿದ್ಧರಿಲ್ಲ ಅಂದ್ರೆ ನೀವೇನು ಪಡ್ಕೊಳ್ಬೇಕಂದಿದ್ದೀರಾ ಅದೇ ತ್ಯಾಗ ಆಗಿ ಹೋಗುತ್ತೆ. ಥರ್ಡ್, ಜೀವನದಲ್ಲಿ ಒಳ್ಳೆಯ ಸ್ನೇಹಿತರು ಬಹಳ ಮುಖ್ಯ. ಯಾಕೆಂದ್ರೆ ಸಹವಾಸ ನೀವು ಯಾವ ರೀತಿಯಿಂದ ಮಾಡಿರುತ್ತೀರೋ ಅದೇ ರೀತಿಯಲ್ಲಿ ನೀವು ಇರಲು ಪ್ರಾರಂಭ ಮಾಡುತ್ತೀರಿ. ಹಾಗಾಗಿ ಒಳ್ಳೆಯವರ ಸಹವಾಸ ನಿಮ್ಮನ್ನು ಉತ್ತಮವಾಗಿ ಇಡಲು ಸಾಧ್ಯ. ಫೋರ್ತ್, ಯಾವಾಗಲೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕೇ ಹೊರತು ಬೇರೆಯವರ ಮೇಲೆ ಅಲ್ಲ. ಯಾಕೆಂದರೆ ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಉತ್ತಮವಾದ ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ಬೇರೆಯವರ ಮೇಲೆ ಆತುಕೊಳ್ಳುವುದಕ್ಕೂ ಪ್ರಾರಂಭ ಮಾಡಿದರೆ ಆ ಗುರಿ ಮುಟ್ಟುವುದು ಒಂದು ರೀತಿಯಲ್ಲಿ ಅಸಾಧ್ಯವೇ ಸರಿ. ಲಾಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ನೀವು ಬೇಗ ಎಚ್ಚೆತ್ತುಕೊಳ್ಳಿ. ನಾಳೆ ಆ ಕೆಲಸ ಮಾಡ್ತೀನಿ, ನಾಳೆ ಈ ಕೆಲಸ ಮಾಡ್ತೀನಿ, ನಾಳೆ ಅದು ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ನೀವು ಅನ್ಕೋತ ಕೂತ್ರೆ ಆ ನಾಳೆ ನಿಮ್ಮ ಜೀವನದಲ್ಲಿ ಬರೋದು ಇಲ್ಲ, ಕೆಲಸವನ್ನ ಪ್ರಾರಂಭ ಕೂಡ ಮಾಡೋದು ಇಲ್ಲ. ಹಾಗಾಗಿ ನೀವು ಏನು ಮಾಡಬೇಕೆಂಬುದನ್ನ ಈಗ ನೀವೇ ನಿರ್ಧಾರವನ್ನ ಮಾಡಬೇಕು.